ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಎಲ್ಲರೂ ಕೇಳೋದು ಹೌಸ್ ವೈಫಿಗೆ ಮತ್ತು ವರ್ಕಿಂಗ್ ವುಮೆನ್ಗೆ ಸಪ್ರೇಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಟೇಬಲ್ ಹಾಕ್ಕೊಡಿ. ಯಾವ ರೀತಿ 24 ಅವರ್ಸ್ನ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ. ಪ್ರತಿಯೊಂದು ಲೇಡೀಸ್ಗೂ ಆಲ್ಮೋಸ್ಟ್ ಒಂದು 4 ಸೆಕ್ಷನ್ಸ್ ಇರುತ್ತೆ. 4 ಸೆಕ್ಷನಲ್ಲಿ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದೇನು ಅಂದರೆ ಹೌಸ್ ಕ್ಲೀನಿಂಗು, ಸೆಕೆಂಡು ಸೆಲ್ಫ್ ಕೇರು, ಆಯಿತಾ. ಸೆಲ್ಫ್ ಕೇರಲ್ಲಿ ನಿದ್ದೆ ಮಾಡೋದು, ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದು, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಫ್ಯಾಮಿಲಿ ಮತ್ತು ಕಿಡ್ಸ್, ಫುಲ್ ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಮತ್ತು ಹಸ್ಬೆಂಡ್ಗೆ, ಪಾರ್ಟ್ನರ್ಗೆಲ್ಲ ಹೀಗೆ ಟೈಮ್ ಕೊಡ್ತೀವಿ ಅಂತ. ಫೋರ್ತ್ ಕುಕ್ಕಿಂಗು. ಸೊ ಈ ರೀತಿ 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಅವರ್ ಟೈಮ್ ಕೊಡಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಏನೇನು ಕೆಲಸ ಹೆಂಗೆ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಮುದ್ದೆಗೆ ಒಂದು ಗೊಜ್ಜು ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಈ ಥರ ಮಾಡ್ತಾರೆ, ಈ ಕರ್ನಾಟಕ ಸೈಡಲ್ಲೂ ಮಾಡ್ತಾರೆ ಬದನೆಕಾಯಿ ಗೊಜ್ಜು ಅಂತ. ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ನಾನು ಮೊಸಾಕ್ ಮೇಲೇ ಎಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತೀನಿ, ಕಿಚನ್ನಲ್ಲೇ ಬರ್ಕೊಂಡಿರ್ತೀನಿ ಏನೇನು ಮಾಡ್ಕೋಬೇಕು ಅಂತ. ಕಣ್ಣೆದ್ರಿಗೆ ಇದ್ದರೆ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಕೆಲಸ ಪೆಂಡಿಂಗ್ ಇದೆ, ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಆ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಬರ್ಕೋತಾ ಇರ್ತೀನಿ. ಅದು ಏನು ಪರ್ಮನೆಂಟ್ ಮಾರ್ಕರ್ ಅಲ್ಲ, ಟೆಂಪ್ರರಿ ಮಾರ್ಕರು, ಬಟ್ಟೆಲಿ ಒರೆಸಿದ ತಕ್ಷಣ ಹೊರಟೋಗುತ್ತೆ. ಸೊ ನನ್ನ ಕೆಲಸ ಮುಗಿಯೋವರೆಗೂ ಆ ಥರ ಬರ್ಕೊಂಡಿರ್ತೀನಿ, ಆಮೇಲೆ ಒರೆಸ್ಬಿಡ್ತೀನಿ. ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಈಗ ನಾನು ಫ್ರೆಶ್ಶಾಗಿ ಆಗ್ಲಿಂದನೇ ಸಂಜೆನೇ ಏನು ಗೊತ್ತಾ, ಹಿಂದಿನ ದಿನ ಸಂಜೆನೇ ಮಾರನೇ ದಿನಕ್ಕೆ ಏನೇನು ಬೇಕು ಅಂತ ಎಲ್ಲ ತಂದ್ಕೋತೀನಿ. ಆಗ ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಫ್ರೆಶ್ಶೇ, ಅದು ಮಜಾನೇ ಬೇರೆ. ಆಗ ತಂದು ಮಾರ್ಕೆಟಿಂದ ಫ್ರೆಶ್ಶಾಗಿ ತಂದು ಆಗಲೇ ಅಡುಗೆ ಮಾಡೋದು ಅಂದರೆ ಅದು ಕಿಕ್ಕೇ ಬೇರೆ ಅನ್ನಿಸ್ಬೋದು. ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಕಟ್ ಮಾಡೋಕ್ಕೆ, ಬೇಯಿಸೋಕ್ಕೆ. ಅದು ಅರೋಮನೂ ಅಷ್ಟೇ, ಘಮ ಬರ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ತೆಂಗಿನಕಾಯಿ ಇರ್ಬೋದು, ಫ್ರೆಶ್ಶಾಗಿ ತೆಂಗಿನಕಾಯಿನ ರುಬ್ಬಿ, ಮಸಾಲೆ ರುಬ್ಬಿ ಎಲ್ಲ ಅಡುಗೆ ಮಾಡಿ ನೋಡಿ, ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಅಡುಗೆ ಮಾಡಿ ನೋಡಿ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಯಾವಾಗಲೂ ಈ ಥರನೇ, ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಮನೆ ಹತ್ತಿರ ಅಂದರೆ ಒಂದು ಸ್ವಲ್ಪ ದೂರ, ಜಾಸ್ತಿ ದೂರ ಇಲ್ಲ. ನಾವು ಬಸ್ ಇಳ್ದಿದ ತಕ್ಷಣ ಅಲ್ಲೇ ಎಲ್ಲ ಫ್ರೆಶ್ಶಾಗಿ ತರಕಾರಿ ಇರುತ್ತೆ, ಇಟ್ಕೊಂಡಿರ್ತಾರೆ. ಅವತ್ತಿಂದ ಅವತ್ತೇನು ಎಷ್ಟು ಬೇಕೋ ಅಷ್ಟು ತಂದ್ಕೋತೀನಿ. ಕೆಲವು ಸತಿ ಏನು ಅಂದರೆ ಅವ್ರು ಕೆಲವು 3-4 ದಿನ ಬರೋಲ್ಲ. ಸೊ ಆ ಥರ ಕೆಲವು ಸತಿ ಆ ಥರ ಸ್ಟಾಕು ಇಟ್ಕೋತೀನಿ, ಇಲ್ಲ ಅಂತಲ್ಲ, ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ. ಕೆಲವು ಸತಿ ಸ್ಟಾರ್ ಬಜಾರ್ಗೆ ಹೋದಾಗ ನನಗೇನು ಅನಿಸುತ್ತೆ ಅಂದರೆ, ಇವತ್ತು ನಾನು ಸ್ಟಾರ್